ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಮಗೆ ಮೊದಲು ದೇಶ ಮುಖ್ಯ, ಧರ್ಮ ಜಾತಿ ಅಲ್ಲ. ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಮೋದಿ ಅಮಿತ್ ಶಾ ಇವತ್ತು ಇರ್ತೀವಿ, ನಾಳೆ ಹೋಗ್ತೀವಿ. ಅಂದರೆ ಅದೇ ಗುಂಗಲ್ಲಿ ಹೋರಾಟ ಮಾಡೋರು ಅಥವಾ ಕೂಗಾಡೋರು ಅವ್ರ ಗತಿ ಏನಾಗಬೇಕು ಅಂದರೆ ನಾಯಕರ ಮಾತು ಕೇಳ್ಕೊಂಡು ಹೋರಾಟಕ್ಕೆ ಇಳಿಯೋರಿಗೆ ಒಂದು ಸಂದೇಶ ಇದು. ನಾವು ಇವತ್ತು ಇರ್ತೀವಿ, ನಾಳೆ ಹೋಗ್ತೀವಿ, ಅಂದರೆ ಅಧಿಕಾರದಲ್ಲಿ ಇರ್ತೀವಿ, ಹೋಗ್ತೀವಿ ಅಂತ. ಆದರೆ ಅಂತಿಮವಾಗಿ ನಮಗೆ ದೇಶದ ರಕ್ಷಣೆಯೇ ಮುಖ್ಯ ಆಗಿದೆ. ದೇಶಕ್ಕಾಗಿ ಹೋರಾಟಕ್ಕೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ. ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೇಳಿ ನಾನು ಮೊನ್ನೆ ಹೇಳಿದ್ದೀನಿ, ಮೀಟಿಂಗ್ನಲ್ಲಿಯೂ ಹೇಳಿದ್ದೀನಿ. ಅವರು ಬರಬೇಕಾಗಿತ್ತು, ಬರದೇ ಇರೋದು ಸರಿ ಇಲ್ಲ. ಅದನ್ನು ಹೇಳಿದೆ ನಾನು. ಪದೇ ಪದೇ ಅದನ್ನು ನುಡಿದ್ರೆ ಚೆನ್ನಾಗಿರೋದಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ದೇಶ ಮುಖ್ಯ, ನಿಮ್ಮ ಧರ್ಮ ಭಾಷೆ ಆಮೇಲೆ. ಸೊ ದೇಶಕ್ಕಾಗಿ ನಾವೆಲ್ಲರೂ ಕೂಡ ಒಂದಾಗಿ ಹೋರಾಟ ಮಾಡಬೇಕು ಅಂತಕ್ಕಂಥದ್ದೇ ನನ್ನ ಇಚ್ಛೆ. ಇದನ್ನು ನಾನು ಬೆಂಗಳೂರಿನಲ್ಲೇ ನಿಮಗೆ ಹೇಳಿ ಹೋಗಿದ್ದೆ. ಸರ್ಕಾರ ಎಲ್ಲ ನಾವು ಬೆಂಬಲ ಕೊಡ್ತೇವೆ ಅಂತಕ್ಕಂಥದ್ದು. ಈಗ ಎಷ್ಟು ಸಲ ಹೇಳಿ ನಾವು ಬೆಂಬಲ ಕೊಡ್ತಾ ಇದ್ದೇವೆ ಅಂತ. ಬೆಂಬಲ ಕೊಡ್ತೇವೆ, ಅವರು ಸರಿಯಾಗಿ ಅದನ್ನು ಉಪಯೋಗ ಮಾಡಿಕೊಂಡು ವಿಶ್ವಾಸನಲ್ಲಿ ಇಟ್ಕೊಂಡು ಎಲ್ಲರನ್ನ ವಿಶ್ವಾಸನಲ್ಲಿ ತೆಗೆದುಕೊಂಡು ಹೋದರೆ ಮುಂದಿನ ಹೆಜ್ಜೆಗಳು ನಾವು ಸುರಳಿತವಾಗಿ ಇಡ್ಬೋದು. ಆದರೆ ಒಬ್ಬರ ಮೇಲೆ ಒಬ್ಬರು ಟೀಕಾ ಮಾಡ್ಕೋತ ಹೋದರೆ ಚೆನ್ನಾಗಿರೋದಿಲ್ಲ. ಕೆಲವು ಜನ ಹೀಗೆ ಪ್ರಾರಂಭ ಮಾಡಿದ್ದಾರೆ, ಹಾಗೆ ಹೀಗೆ, ಅದು ಸರಿ ಇಲ್ಲ. ನಾವು ಅಲ್ಲಿ ಏನು ಇದರಲ್ಲಿ ನಡೀತು ಆ ಮೀಟಿಂಗ್ನಲ್ಲಿ ಅದನ್ನು ಹೇಳಿದ್ದೇವೆ. ಈಗ ಕೆಲವು ಜನ ಅದಕ್ಕೆ ಬೇರೆ ಅರ್ಥ ಕೊಟ್ಟು ಬೇರೆ ಬೇರೆ ಮಾತು, ಅದು ಸರಿಯಲ್ಲ. ನೀವು ಹಂಗೆ ಹೇಳಬೇಕಾಗಿದ್ದರೆ ನಾವೇನಲ್ಲಿ ನಡೆದಿದ್ದೆಲ್ಲನೂ ಹೊರಗೆ ಹೇಳೋಕ್ಕಾಗ್ತದೆ. ದೇಶದ ದೃಷ್ಟಿಯಿಂದ ಕೆಲವು ಮಾತು ಹೇಳಬೇಕು, ಕೆಲವು ಮಾತನ್ನು ಹೇಳಬಾರ್ದು. ಯಾಕಂದರೆ ನಾನು ಈಗಾಗಲೇ ಹೇಳ್ದಂಗೆ ನಮ್ಮ ದೇಶ ಮುಖ್ಯ. ನಾನಿರ್ಬೋದು ಹೋಗ್ಬೋದು, ಮೋದಿ ಇರ್ಬೋದು ಹೋಗ್ಬೋದು, ಶಾ ಇರ್ಬೋದು ಹೋಗ್ಬೋದು, ಆದರೆ ದೇಶ ಮಾತ್ರ ಇದು ಕಾಲಾನುಕಾಲದಿಂದ ಉಳಿತದೆ. ಮತ್ತು ಅದು ಉಳಿಬೇಕು, ಒಕ್ಕಟ್ಟಿರಬೇಕು ಅಂತಲೇ ನಾವು. ಯುದ್ಧದ ಅನಿವಾರ್ಯತೆ ಇಲ್ಲ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಹೇಳಿಕೆ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಯುದ್ಧ ಅನಿವಾರ್ಯ ಆದರೆ ಮಾತ್ರ ಮಾಡಬೇಕು. ಸಿದ್ದರಾಮಯ್ಯನವರ ಹೇಳಿಕೆ ಕೂಡ ಬಹಳ ಪರ ವಿರೋಧಕ್ಕೆ ಕಾರಣ ಆಗ್ತಾ ಇದೆ. ಕೆಲವೊಬ್ಬರು ಹಿಂದೂ ವಿರೋಧಿ ಸಿಎಂ ಅಂತ ಟೀಕೆ ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ಇಲ್ಲ, ಶಾಂತಿ ಪ್ರಿಯರು, ಶಾಂತಿ ಬೇಕು ನಮಗೆ ಅನ್ನುವಂಥ ಹೇಳಿಕೆ ಸಿದ್ದರಾಮಯ್ಯ ಕರೆಕ್ಟ್ ಆಗಿದೆ ಅಂತ ಕೆಲವೊಬ್ಬರು ವಾದ ಮಾಡ್ತಿದ್ದಾರೆ. ಬಟ್ ಅವ್ರು ಮತ್ತೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಯುದ್ಧ ಅನಿವಾರ್ಯ ಆದರೆ ಮಾತ್ರ ಮಾಡಬೇಕು, ಅನಿವಾರ್ಯ ಪರಿಸ್ಥಿತಿ ಬಂದರೆ ಮಾತ್ರ. ನಾನು ಯುದ್ಧ ಬೇಡವೇ ಬೇಡ ಅಂತ ಎಲ್ಲೂ ಹೇಳಿಲ್ವಲ್ಲ. ಯುದ್ಧ ಪರಿಹಾರ ಅಲ್ಲ, ಭದ್ರತೆ ಕೊಡಬೇಕು. ಅಂದರೆ ಆ ವ್ಯವಸ್ಥೆ ಇರಬೇಕು. ಎಲ್ಲದಕ್ಕೂ ಯುದ್ಧ ಒಂದೇ ಪರಿಹಾರ ಅಲ್ಲ, ಪರಿಸ್ಥಿತಿ ನೋಡಿಕೊಂಡು ನಡಿಬೇಕು. ಭದ್ರತಾ ವೈಫಲ್ಯ ಇದೆ ಅಂತ ಹೇಳಿದ್ದೇನೆ. ಹಿಂದೆ 40 ಸೈನಿಕರು ಸತ್ತಿದ್ರು, ಈಗ 27 ಜನ ಸತ್ತಿದ್ದಾರೆ. ಯುದ್ಧ ಅನಿವಾರ್ಯವಾದರೆ ಮಾಡಬೇಕು, ತಕ್ಷಣಕ್ಕೆ ಯುದ್ಧ ಬೇಡ ಅಂತ ಹೇಳಿದ್ದೇನಂತ ಮತ್ತೊಮ್ಮೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಯುದ್ಧ ಬೇಡ ಅಂತಂದದ್ದು ಯುದ್ಧ ಅನಿವಾರ್ಯವಾದರೂ ಮಾಡಬೇಕು. ನಾವನ್ನೆಲ್ಲ ಅವ್ರಿಗೂ ಬುದ್ಧಿ ಇಲ್ಲ. ಅನಿವಾರ್ಯ ಆದರೆ ಮಾತ್ರ ಮಾಡಬೇಕು. ಯುದ್ಧದಿಂದ ಪರಿಹಾರ ಆಗೋದಿಲ್ಲ. ಯುದ್ಧ ಅನಿವಾರ್ಯ ಆದರೆ ಮಾಡಬೇಕಾಗ್ತದೆ. ಗೊತ್ತಾಯ್ತಾ? ನಾನು ಯುದ್ಧ ಬೇಡಿಕೆ ಬೇಡ ಅಂತ ಹೇಳಲಿಲ್ಲ. ನಾನು ಪಾಕಿಸ್ತಾನದವ್ರ ಜೊತೆ ಯುದ್ಧನೇ ಮಾಡೋದಕ್ಕೆ ಬೇಡ ಅಂತ ಹೇಳಲಿಲ್ಲ. ಏನು ಹೇಳಿದೆ ಅಂತಂದರೆ, ಯುದ್ಧ ಪರಿಹಾರ ಅಲ್ಲ. ಈಗ ಭದ್ರತೆ ಕೊಡಬೇಕಾಗಿತ್ತಲ್ವ ಅವ್ರಿಗೆ. ಅಲ್ಲಿಗೆ ಬೇಕಾದಷ್ಟು ಜನ ಪ್ರವಾಸಿಗರು ಹೋಗ್ತಾರೆ ಕಾಶ್ಮೀರಕ್ಕೆ. ಅಲ್ಲಿ ಭದ್ರತೆ ಕೊಡಬೇಕಾಗಿರೋದು ಯಾರ ಜವಾಬ್ದಾರಿ? ಕೇಂದ್ರ ಸರ್ಕಾರದ್ದಲ್ಲ. ಅದರ ವೈಫಲ್ಯ ಇದೆ ಅಂತ ಹೇಳಿದ್ದೀನಿ. 26 ಜನ ಸತ್ತೋಗಿದ್ದಾರೆ, 40 ಜನ ಸೈನಿಕರು ಸತ್ತಿದ್ರು ಅದೇ ಜಿಲ್ಲೆಯಲ್ಲಿ. ಸೊ ಅದಕ್ಕೆ ದೇರ್ ಇಸ್ ಎ ಫೈಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ. ಗೌರ್ಮೆಂಟ್ ಆಫ್ ಇಂಡಿಯಾದವರು ಸೆಕ್ಯೂರಿಟಿನ ಸರಿಯಾದ ರೀತಿಯಲ್ಲಿ ಕೊಟ್ಟಿರಲಿಲ್ಲ ಅಂತ ಹೇಳಿದ್ದೀನಿ. ಯುದ್ಧ ಅನಿವಾರ್ಯ ಆದರೆ ಮಾಡಬೇಕು, ಮಾಡಲೇಬಾರದು ಅಂತ ಏನಿಲ್ಲ. ಆದರೆ ಈಗ ತಕ್ಷಣಕ್ಕೆ ಯುದ್ಧ ಬೇಡ ಅಂತ ಹೇಳಿದ್ದೀನಿ ನಾನು.
ಯುದ್ಧ ಬೇಡ ಅಂತಂದದ್ದು ಯುದ್ಧ ಅನಿವಾರ್ಯವಾದರೂ ಮಾಡಬೇಕು. ಈಗ ಅವನ್ನೆಲ್ಲ ಅವ್ರಿಗೂ ಬುದ್ಧಿ ಇಲ್ಲ. ಅನಿವಾರ್ಯ ಆದರೆ ಮಾತ್ರ ಮಾಡಬೇಕು. ಯುದ್ಧದಿಂದ ಪರಿಹಾರ ಆಗೋದಿಲ್ಲ. ಯುದ್ಧ ಅನಿವಾರ್ಯ ಆದರೆ ಮಾಡಬೇಕಾಗ್ತದೆ. ಗೊತ್ತಾಯ್ತಾ?